ಕೂಡ್ಲಿಗಿ ತಾಲೂಕಿನ ಹೆಗ್ಡಾಳ್ ಗ್ರಾಮ ಪಂಚಾಯಿತಿಗೆ ಸೇರುವ ಸಾಸಲವಾಡ ಗ್ರಾಮದಲ್ಲಿ ಕುಡಿಯುವ ನೀರಿನಲ್ಲಿ ಹುಳ ಉಪ್ಪಟಗಳು ಕಾಣಿಸುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಪಂಚಾಯತ್ ಟ್ಯಾಂಕ್ನಿಂದ ಬರುವ ನಳ್ಳಿ ನೀರಿನಲ್ಲಿ ಹುಳಗಳಿರುವುದನ್ನು ಜೈಭೀಮ್ ಸುದ್ದಿವಾಹಿನಿಗೆ ಸಾಕ್ಷಿ ಸಮೇತವಾಗಿ ಮಾಹಿತಿ ನೀಡಿದ ಗ್ರಾಮಸ್ಥರು, ಗ್ರಾಮೀಣ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ಸುಮಾರು ವರ್ಷಗಳಿಂದ ಕ್ಲೀನ್ ಮಾಡಿಲ್ಲ. ಇದೇ ಟ್ಯಾಂಕ್ನಿಂದ ಮನೆ ಮನೆಗೂ ನೀರು ಸರಬರಾಜಾಗ್ತಾ ಇದೆ. ಗ್ರಾಮದ ಜನರು ಇದೇ ನೀರನ್ನು ಕುಡಿದು ರೋಗಕ್ಕೆ ತುತ್ತಾಗಿದ್ದಾರೆ. ಮೈಯಲ್ಲಿ ಅಲರ್ಜಿ, ಚಿಕ್ಕ ಮಕ್ಕಳಿಗೆ ಜ್ವರ, ವಾಂತಿ, ಭೇದಿ ಕಾಣಿಸಿಕೊಂಡಿದೆ. ಜನರು ಆಸ್ಪತ್ರೆಗೆ ಅಲೆದಾಡುತ್ತಿದ್ದಾರೆ. ಸಮಸ್ಯೆಯ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಹೋಗಿ ಪಿಡಿಒ ಇವರನ್ನ ಕೇಳಿದ್ರೆ ಬರೀ ಸುಳ್ಳು ಆಶ್ವಾಸನೆಯನ್ನ ಕೊಡ್ತಾರೆ. ಪಂಚಾಯಿತಿಯ ಮೇಲಾಧಿಕಾರಿಗಳ ಗಮನಕ್ಕೆ ಹಾಕಿದ್ರು, ಇದು ಕೂಡ ಪ್ರಯೋಜನ ಆಗಿಲ್ಲ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ಹೇಳಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಬಾಬು ಜಗಜೀವರಾಮ್ ಅಧ್ಯಕ್ಷರಾದ ಹೆಗ್ಡಾಳ್ ಶಿವಣ್ಣ, ಸಾಸಲವಾಡ ಗ್ರಾಮದ ಹೊನ್ನಪ್ಪ, ಕೂಡ್ಲಿಗಿ ಹೋಟೆಲ್ ತಿಪ್ಪಣ್ಣ ಹಾಗೂ ಸಾಸಲವಾಡ ಗ್ರಾಮದ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ರಾಜೇಂದ್ರ ಸಿ, ಕರ್ನಾಟಕ ಆಲ್ ರಿಪೋರ್ಟರ್ ಚೀಫ್, ಜೈಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಇಲ್ಲಿ ಸ್ವಚ್ಛತಾನೇ ಸಿಗ್ತಿಲ್ಲ ನಮಗೆ. ಎಷ್ಟು ಸಲ ಹೇಳಿದ್ರು ಪಿಡಿಯವರಿಗೆ ಅವರು ಗಮನಕ್ಕೆ ಹಾಕೋಣಲ್ಲ. ನೀರಿನಾಗ ಒಳ ಬಿದ್ದಿದ್ದಾವೆ. ನಾವು ಮೊನ್ನೆ ಒಂದು ಸ್ವಲ್ಪ ಹೇಳಿದಕ್ಕಾಗಿನ ಅವರು ಮೊನ್ನೆ ಸ್ವಲ್ಪ ಬರಲ್ ತಗೊಂಡು ಮೇಲ್ಗಡೆ ಕ್ಲೀನ್ ಮಾಡ್ಯಾನ. ಈ ಹುಳ ಇರೋದ್ರಿಂದ ನಮಗೆ ಏನು ಭಯಭೀತ ಬಂದ್ಬಿಡುತ್ತೆ. ಮೈ ತಿಂಡಿ ಬರೋದು, ಆಮೇಲೆ ನಮಗೆ ವಾಂತಿ ಬೇರೆ ಆಗೋದು. ನೋಡಿ ಇಲ್ಲಿ ಸ್ವಚ್ಛತೆ ಹೆಂಗೈತಂತ ಇಲ್ಲ ನೋಡ್ರಿ, ನೀವೇ ನೋಡ್ರಿ. ಈ ಥರ ಆಗಿರೋದ್ರಿಂದ ನಾವು ಸಾಕಷ್ಟು ದೂರ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತಿಗೆ. ಒಟ್ಟರು ಕೂಡ ಅವರು ನೆಗ್ಲೆಕ್ಷನ್ ಮಾಡ್ತಾರೆ, ಮಾಡಿ ಏನು ಮಾಡ್ತಾ ಇಲ್ಲ. ಅದಕ್ಕೆ ಒಂದು ಗಮನಕ್ಕೆ ಹಾಕಿದೀವಿ. ಅವರು ಈಗ ಒಂದು ವಾರದಿಂದ ಹುಳ ಬರ್ತಾ ಇದ್ದಾವೆ, ನೀರಲ್ಲಿ ಹುಳ ಬರ್ತದೆ. ಸುಮಾರು ಟ್ಯಾಂಕಿ ತಿಂಗಳಿಗೊಂದು ವಾರಕ್ಕೊಮ್ಮೆ ಆದ್ರೂ ತೊಳಿಬೇಕು. ಅಷ್ಟೇ ತಿಂಗಳಿಗೆ 2 ತಿಂಗಳು 3 ತಿಂಗಳು ಕೂಡ ತೊಳಿತಾ ಇಲ್ಲ. ಸಾಕಷ್ಟು ಹುಳ ಬಿದ್ದಾವ. ಅವು ಊರಿನ ಜನರು ಕೂಡ ಬ್ಯಾಸತ್ತಿದ್ದಾರೆ. ಗ್ರಾಮ ಪಂಚಾಯತಿ ಸಿಬ್ಬಂದಿ ಅವ್ರನ್ನ ಕೆಲಸ ಮಾಡ್ತಾರೋ ಕಣ್ಣು ಮುಚ್ಕೊಂಡು ಕುಂತಾರೋ ಗೊತ್ತಿಲ್ಲ. ಪಿಡಿಒ ಮೇಡಮ್ ಅವ್ರು ಯಾವಾಗ ಬರ್ತಾರೋ ಯಾವಾಗ ಬೇಕಾರೋ ಫಸ್ಟ್ ಆಫ್ ಆಲ್ ನಾವು ಕೂಡ ನೋಡಿಲ್ಲ. ಅಂಥ ಸಂದರ್ಭದಲ್ಲಿ ಇಲ್ಲಿ ವಾಟರ್ ಮ್ಯಾನ್ ಕೂಡ ಸರಿಯಾದ ರೀತಿಯಿಂದ ಸ್ಪಂದಿಸ್ತಾ ಇಲ್ಲ, ಕೆಲಸನೂ ಮಾಡ್ತಾ ಇಲ್ಲ. ಅಂತ ಇಂಥ ಬೇಜವಾಬ್ದಾರಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನಾಗರಿಕರು ನಮಗೆ ಅವಶ್ಯಕತೆ ಇಲ್ಲ. ಒಂದು, ಎರಡನೇದು, ವಾರಕ್ಕೊಮ್ಮೆ ಆದರೂ ತೊಳಿಲಿಕ್ಕೆ ಪಿಡಿಒ ಸಿಬ್ಬಂದಿಗೆ ಆರ್ಡರ್ ಮಾಡಬೇಕು. ವಿತ್ತು ಅವ್ರು ನಿಂತು ತೊಳ್ಸೋದು ಅವ್ರ ಆದ್ಯ ಕರ್ತವ್ಯ. ಯಾಕಂದರೆ ಸಾರ್ವಜನಿಕರು ಈಗ ಹುಳ ಕುಡಿದ್ರೆ ನಾಳೆ ಈ ಮಳೆ ಹೋಗಿರೋದೊಂದು ಆಸ್ಪತ್ರೆಗೆ ಸಾಮಾನ್ಯ ಜನರು ದುಡ್ಡು ಇಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಆರೋಗ್ಯ ಸಮಸ್ಯೆ ಭಾಳ ಬಂದಾಗ ಯಾರನ್ನಂತ ಸಾಕ್ತಾರೆ, ಯಾರನ್ನಂತ ನೋಡ್ತಾರೆ ಅನ್ನೋ ಒಂದು ಭಿನ್ನಮತಗಳು ನಮ್ಮಲ್ಲಿ ಬರ್ತಾ ಇದ್ದಾವೆ. ಆದರೆ ದಯಮಾಡಿ ಗ್ರಾಮ ಪಂಚಾಯತಿ ಹಿರೇಗಾಳ್ ಪಿಡಿಒ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು, ಚುನಾಯಿತ ಸದಸ್ಯರು ಕೂಡ ಇದಕ್ಕೆ ಒತ್ತು ಕೊಡ್ಬೇಕಂತ ತಮ್ಮಲ್ಲಿ ಸದಸ್ಯರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮೇಲಕ್ಕೆ ಹೋಗಿ ಪಿಡಿಒ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಅದು ಯಾವುದೇ ಸಣ್ಣ ಕೆಲಸ ಇರಲಿ, ಅದನ್ನು ತೊಳಿತಾರೋ ಬಿಡ್ತಾರೋ, ಯಾರನ್ನಾದ್ರೂ ಊರಿನಲ್ಲಿ ಕರೆದು ಬ್ಲೀಚಿಂಗ್ ಪೌಡ್ರ್ ಹಾಕೋದಾಗಲಿ ಅಥವಾ ಆ ಟ್ಯಾಂಕಿಯನ್ನು ಸ್ವಚ್ಛ ಮಾಡೋದಾಗಲಿ, ಈ ಕೆಲಸಗಳನ್ನು ನಾವು ಕಣ್ಣಾರು ನೋಡಿಲ್ಲ. ಯಾಕೆಂದರೆ ಟ್ಯಾಂಕಿ ಬಗಲಿಗೆ ನಮ್ಮ ಮನೆ ಇದೆ. ದಯವಿಟ್ಟು ಪಂಚಾಯತಿ ಪಿಡಿಒ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಯವರಿಗೆ ಕೈ ಮುಗಿದು ರಿಕ್ವೆಸ್ಟ್ ಮಾಡೋದಿಷ್ಟೇ, ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಲಿ. ಸ್ವಚ್ಛವಾದ ನೀರನ್ನು ನಮ್ಮೂರು ಜನರಿಗೆ ಕೊಟ್ಟರೆ ಆರೋಗ್ಯವಾಗಿರ್ತೀವಂತ ನಮ್ಮ ಅಭಿಪ್ರಾಯ. ದಯವಿಟ್ಟು ಮಾಡ್ಬೇಕಂತ ಈ ಮೂಲಕ ಕಡ್ಡಾಯ ಕೂಡ ಮಾಡ್ತಾ ಇದ್ದೀವಿ. ನೀರು ಸಡಕ್ ಯೋಜನೆ ಅಡಿಯಲ್ಲಿ ಒಂದು ಸಾಸಲವಾಡ ಗ್ರಾಮದಲ್ಲಿ ಹಿರೇಗಾಳ್ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥ ಸಾಸಲವಾಡ ಗ್ರಾಮದಲ್ಲಿ ಒಂದು ಏರ್ ಟ್ಯಾಂಕಿಯನ್ನು ಕಟ್ಟಿಸ್ಲಿಕ್ಕೆ ಅನುದಾನ ಕೊಟ್ಟಿದ್ರು. ಈಗ ಆಲ್ರೆಡಿ ಅದು ಏರ್ ಟ್ಯಾಂಕಿಯನ್ನು ಕಟ್ಟಿಸಿ 9 ವರ್ಷ ಗಚ್ಚಿದ್ರು ಕೂಡ ಅದ್ರ ಬಿಲ್ಲೆಲ್ಲ ತಗೊಂಡಿದ್ದಾರೆ. ಕೋವಿ ಬಸವರಾಜ್ ಯಾರೋ ಒಬ್ಬರು ಕಾಂಟ್ರಾಕ್ಟ್ ಇದ್ದಾರೆ, ಸುಮಾರು 5 ಲಕ್ಷ ಚಿಲ್ಲರೆ ಅದಕ್ಕೆ ಅನುದಾನ ಕೊಟ್ಟರು ಕೂಡ ಅದರಲ್ಲಿ ಒಂದು ಹನಿ ನೀರು ಕೂಡ ಇಲ್ಲ. ಅದು ಆಳು ಬಿದ್ದೋಗೈತಿ. ಇದಕ್ಕೆ ತಾಲೂಕ್ ಪಂಚಾಯತಿ ಅಧಿಕಾರಿಗಳಾಗಲಿ, ಇವನ್ CS ಆಗಲಿ, ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಿಜಯನಗರ ಜಿಲ್ಲೆದವರಾಗಲಿ ಯಾರು ತನಿಖೆ ತಗೊಂಡಿದ್ದಾರೋ ಬಿಟ್ಟಿದ್ದಾರೋ, ಏನೋ ಲಂಚ ಅದು ಬರ್ತಕ್ಕಂಥ ಅನುದಾನವನ್ನು ಬಿಡಿಸ್ಕೊಂಡು ತಿಂದಿದ್ದಾರೋ ಗೊತ್ತಿಲ್ಲ. ಅದು ಉಪಯೋಗ ಆಗ್ತಾಯಿಲ್ಲ, ಆಳು ಬಿದ್ದೋಗೈತಿ. ದಯಮಾಡಿ ತಾಲೂಕ್ ಪಂಚಾಯತಿ ಏರ್ ಟ್ಯಾಂಕಿ ಹತ್ರ ಹೋಗಿ ಊರಿನವ್ರು ಕರ್ಕೊಂಡು ಅದನ್ನು ಕ್ಲಿಯರಿಟಿ ಮಾಡ್ಬೇಕಂತ ತಮ್ಮಲ್ಲಿ ಬೇಡಿಕೆ ನೀಡ್ತಾ ಇದ್ದೀವಿ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ಹೋಗಿ ಕೂಡ ನಾವು ಹೇಳಿದ್ವಿ, ಆ ಏರ್ ಟ್ಯಾಂಕಿ ಟ್ಯಾಂಕ್ಗಳನ್ನು ಸ್ವಚ್ಛತೆ ಮಾಡ್ತಾ ಇಲ್ಲ. ಮಾಡೋದ್ರಿಂದ ಹುಳ ಬಿದ್ದಿರೋದು ಕಾರಣಕ್ಕೋಸ್ಕರ ಸಾಸಲವಾಡ ಗ್ರಾಮದಲ್ಲಿ ಜನತೆಗೆ ಭಾಳ ವ್ಯವಸ್ಥೆ ಸ್ಥಿತಿಗೆಟ್ಟೋಗೈತಿ. ಆ ಸಣ್ಣ ಮಕ್ಕಳು ಕುಡಿದ್ರೂ ಕೂಡ ರೋಗಾಣುಗಳು ಮಿಕ್ಸ್ ಆಗಿ ಸಣ್ಣ ಮಕ್ಕಳ ಆರೋಗ್ಯ ಕೂಡ ಕೆಡ್ತದೆ. ಕಳೆದ ದಿನಗಳಲ್ಲಿ ಇನ್ನು 2-3 ದಿನಗಳಲ್ಲಾದರೂ ಪಿಡಿಒ ಅಧಿಕಾರಿಗಳು ಅದನ್ನು ಗಮನಕ್ಕೆ ತಗೊಂಡು ಸಿಬ್ಬಂದಿಗೆ ಹೇಳ್ಬೇಕು. ವಾಟರ್ ಮ್ಯಾನ್ ಕೂಡ ಹೇಳಿದ್ರೆ ಅವ್ರು ಕ್ಲೀನ್ ಮಾಡ್ತಾರೆ. ಆದರೆ ಪಿಡಿಒ ಇದ್ರ ಬಗ್ಗೆ ಗಮನ ತಗೊಂತ ಇಲ್ಲ.
ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಲತಾಬಾಯಿ ಮೇಡಮ್ ಅವ್ರು ಇರ್ಬೇಕು ಸಾಮಾನ್ಯವಾಗಿ. ಇದೆಲ್ಲದಕ್ಕಿಂತ ಮುಂಚಾಗಿ ಅದೇನೋ ಹೇಳ್ತಾರೆ, ಬೇಲೆದ್ದು ಹೊಲ ಮೇದ್ರೆ ಹೊಲ ಉಳಿತತನ ಗಾದೆ ಐತಿ. ನರಸಪ್ಪ ಸರ್ ಈಗಾಗಲೇ ತಾಲೂಕು ಅಧಿಕಾರಿಯಾಗಿ, ತಾಲೂಕ್ ಪಂಚಾಯತ್ ಅಧಿಕಾರಿಗಳಾಗಿ ಕಳೆದ ಒಂದು ವರ್ಷಗಳು ಸುಮಾರುಗಳು ಗತಿಸಿ ಹೋಗಿದ್ದಾವೆ. ಒಂದು ದಿನ ಆತ ನಮ್ಮ ಗ್ರಾಮ ಪಂಚಾಯತಿಗೆ ವಿಸಿಟ್ ಮಾಡಿ ಅಧಿಕಾರಿಗಳ ತರಟೆ ಅನ್ನೋದಾಗಲಿ ಅಲ್ಲಿನ ಗ್ರಾಮ ಸ್ವಚ್ಛತೆ ಬಗ್ಗೆ ಒಂದು ಮಾಹಿತಿ ಕೂಡ ಕೊಟ್ಟಿಲ್ಲ. ಇದು ಫಸ್ಟ್ ಆಫ್ ಆಲ್ ಮಾನ್ಯ ಇಒ ಸಾಹೇಬರು ತಾಲೂಕ್ ಪಂಚಾಯತ್ ಅಧಿಕಾರಿಗಳದೇ ಇದು ಭಾಳ ತಪ್ಪೈತಿ. ಆದ ಕಾರಣ ಕೆಳಮಟ್ಟದಲ್ಲಿರ್ತಕ್ಕಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಬೇಲ್ಜವಾಬ್ದಾರಿತನ ಮಾಡ್ತಾ ಇದ್ದಾರೆ. ಈ ಬೇಲ್ಜವಾಬ್ದಾರಿತನದಿಂದ ಕನಿಷ್ಠ ಪಕ್ಷ ಒಂದೊಂದು ಊರಲ್ಲಿ 3,000 ಜನ ಇದ್ದರೂ ಕೂಡ 1,500 ಜನ ಇದ್ದರೂ ಕೂಡ ಅವರ ಆರೋಗ್ಯ ಸ್ಥಿತಿ ಭಾಳ ಕೆಡ್ತದೆ, ಗಂಭೀರವಾಗಿ ಕೆಟ್ಟೋಗ್ತದೆ. ಮುಂದಿನ ದಿನಗಳಲ್ಲಿ ಏನಾದರೂ ಇನ್ನು ಕಳೆದ 3-4 ದಿನಗಳಲ್ಲಿ ಏನಾದರೂ ಮಾನ್ಯ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಇಒ ಮತ್ತು PDO ಅವರು ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡು ಕಾರ್ಯನಿರ್ವಹಿಸಿಲ್ಲ ಅಂದ ಕಾರಣಕ್ಕೆ ಪ್ರತಿಯೊಬ್ಬರು ಎಲ್ಲರೂ ಹುಳನ ಅವರಿಬ್ಬರು ಕುಡಿಬೇಕು ನಮ್ಮ ಕಣ್ಣಿದ್ರಿಗೆ. ಅವಾಗ ಮಾಧ್ಯಮದ ಮುಂದೆ ಬಂದು ನಿಂದಿರ್ತೀವಿ ನಾವು.